ಕೆಲವು ಕಥೆಗಳು ಕೇವಲ ಜೀವನ ಮತ್ತು ಮರಣದ ನಡುವೆ ಇರುವುದಿಲ್ಲ. ಅವು ಕಾಲ ಮತ್ತು ವಿಧಿಯ ನಡುವೆ ಬರೆಯಲ್ಪಟ್ಟಿರುತ್ತವೆ. ಇದು ಮೃತ್ಯುವನ್ನು ಸೋಲಿಸಿದರೂ ಜೀವನದಲ್ಲಿ ಸಂಪೂರ್ಣವಾಗಿ ಗೆಲ್ಲಲಾಗದ 4 ವ್ಯಕ್ತಿಗಳ ಕಥೆ. ಮಾರ್ಕಂಡೇಯ ಋಷಿ, ಬಲಿ ಚಕ್ರವರ್ತಿ, ಅಶ್ವತ್ಥಾಮ ಮತ್ತು ಪರಶುರಾಮ. ಈ 4 ಹೆಸರುಗಳು ಬೇರೆ ಬೇರೆ ಹಾದಿಗಳನ್ನು ಹೊಂದಿದ್ದರೂ ಇವರೆಲ್ಲರೂ ಹೊತ್ತಿರುವ ಭಾರ ಒಂದೇ, ಅದು ಅಮರತ್ವದ ಭಾರ. ಈ ಕಥೆಗಳು ಕೇವಲ ವರಗಳ ಬಗ್ಗೆ ಅಲ್ಲ, ಇವು ಜವಾಬ್ದಾರಿ, ಕಾಯುವಿಕೆ ಮತ್ತು ಸಾಕ್ಷಿಯಾಗುವ ಕಥೆಗಳು. ಏಕೆಂದರೆ ಕೆಲವೊಮ್ಮೆ ಮರಣಕ್ಕಿಂತಲೂ ಜೀವಂತವಾಗಿ ಉಳಿಯುವುದೇ ದೊಡ್ಡ ಶಿಕ್ಷೆಯಾಗಿರುತ್ತದೆ. ಮಾರ್ಕಂಡೇಯ ಋಷಿ. ಮೃಕಂಡು ಋಷಿಯ ಪುತ್ರನಾದ ಮಾರ್ಕಂಡೇಯನ ಕಥೆಯು ಭಕ್ತಿಯ ಶಕ್ತಿಯನ್ನು ತೋರಿಸುತ್ತದೆ. ಕೇವಲ 16 ವರ್ಷಗಳ ಆಯಸ್ಸು ಹೊಂದಿದ್ದ ಮಾರ್ಕಂಡೇಯ ತನ್ನ ಅಚಲ ಶಿವಭಕ್ತಿಯಿಂದ ಯಮನನ್ನೇ ಎದುರಿಸಿದನು. ಶಿವನು ಪ್ರಕಟವಾಗಿ ಅವನ ಸಾವನ್ನು ತಡೆದು ಅಮರತ್ವವನ್ನು ನೀಡಿದನು. ಆದರೆ ಈ ಅಮರತ್ವವು ಅವನಿಗೆ ಕಾಲದ ಪ್ರವಾಹಕ್ಕೆ ಸಾಕ್ಷಿಯಾಗುವ ಜವಾಬ್ದಾರಿಯನ್ನು ನೀಡಿತು. ಯುಗಗಳು ಬದಲಾದವು, ಪ್ರಳಯ ಬಂದಿತು, ಎಲ್ಲವೂ ನಾಶವಾದರೂ ಮಾರ್ಕಂಡೇಯ ಏಕಾಂಗಿಯಾಗಿ ಉಳಿದನು. ಕೊನೆಗೆ ಅವನು ತನ್ನ ಅಸ್ತಿತ್ವವನ್ನೇ ವಿಷ್ಣುವಿನಲ್ಲಿ ವಿಲೀನಗೊಳಿಸುವ ಮೂಲಕ ಶಾಂತಿಯನ್ನು ಕಂಡುಕೊಂಡನು. ಬಲಿ ಚಕ್ರವರ್ತಿ. ಬಲಿ ಚಕ್ರವರ್ತಿಯು ತನ್ನ ದಾನಗುಣ ಮತ್ತು ಧರ್ಮದಿಂದ ಪ್ರಸಿದ್ಧನಾಗಿದ್ದರೂ ದೇವತೆಗಳ ಭಯಕ್ಕೆ ಕಾರಣನಾದನು. ವಿಷ್ಣುವು ವಾಮನ ರೂಪದಲ್ಲಿ ಬಂದು ಅವನ ಎಲ್ಲವನ್ನೂ ಪಡೆದರೂ ಬಲಿಯ ಭಕ್ತಿಗೆ ಮೆಚ್ಚಿ ಅವನನ್ನು ಪಾತಾಳದ ರಾಜನನ್ನಾಗಿ ಮಾಡಿ ಅಮರತ್ವ ನೀಡಿದನು. ಬಲಿಯು ಇಂದಿಗೂ ಪಾತಾಳದಲ್ಲಿ ರಾಜನಾಗಿ ಕಾಯುತ್ತಿದ್ದಾನೆ ಮತ್ತು ಪ್ರತಿ ವರ್ಷ ಓಣಂ ಹಬ್ಬದ ದಿನ ಭೂಮಿಗೆ ಭೇಟಿ ನೀಡುತ್ತಾನೆ ಎಂಬ ನಂಬಿಕೆಯಿದೆ. ಅವನಿಗೆ ರಾಜ್ಯವಾಳುವುದು ಒಂದು ಸೇವೆ ಮತ್ತು ಅಮರತ್ವವು ಒಂದು ಜವಾಬ್ದಾರಿಯಾಗಿದೆ. ಅಶ್ವತ್ಥಾಮ ಮತ್ತು ಪರಶುರಾಮ. ಅಶ್ವತ್ಥಾಮ ಮತ್ತು ಪರಶುರಾಮರ ಕಥೆಗಳು ನ್ಯಾಯ ಮತ್ತು ಶಿಕ್ಷೆಯ 2 ಮುಖಗಳನ್ನು ತೋರಿಸುತ್ತವೆ. ಕೌರವರ ಪರವಾಗಿ ಹೋರಾಡಿದ ಅಶ್ವತ್ಥಾಮನು ಯುದ್ಧದ ನಿಯಮಗಳನ್ನು ಮೀರಿ ಪಾಂಡವರ ಪುತ್ರರನ್ನು ಕೊಂದಿದ್ದಕ್ಕಾಗಿ ಕೃಷ್ಣನಿಂದ ಶಾಪಗ್ರಸ್ತನಾದನು. ಅವನ ಹಣೆಯ ಮೇಲಿದ್ದ ಮಣಿಯನ್ನು ಕಿತ್ತುಕೊಳ್ಳಲಾಯಿತು ಮತ್ತು ಯುಗಯುಗಗಳವರೆಗೆ ರೋಗಗ್ರಸ್ತ ದೇಹದೊಂದಿಗೆ ಭೂಮಿಯ ಮೇಲೆ ಅಲೆಯುವ ಶಿಕ್ಷೆ ವಿಧಿಸಲಾಯಿತು. ಅವನಿಗೆ ಅಮರತ್ವವು ಒಂದು ವರವಲ್ಲ, ಬದಲಿಗೆ ಅತಿ ದೊಡ್ಡ ಶಿಕ್ಷೆಯಾಯಿತು. ಇನ್ನೊಂದೆಡೆ ಪರಶುರಾಮನು ಅಧರ್ಮದ ವಿರುದ್ಧ 21 ಬಾರಿ ಯುದ್ಧ ಮಾಡಿ ಭೂಮಿಯನ್ನು ಕ್ಷತ್ರಿಯ ಮುಕ್ತಗೊಳಿಸಿದನು. ತನ್ನ ಕಾರ್ಯ ಮುಗಿದ ನಂತರ ಶಸ್ತ್ರಗಳನ್ನು ತ್ಯಜಿಸಿ ಮಹೇಂದ್ರ ಪರ್ವತದಲ್ಲಿ ತಪಸ್ಸಿಗೆ ಕುಳಿತನು. ಅವರು ಇಂದಿಗೂ ಜೀವಂತವಾಗಿದ್ದು ಕಲ್ಕಿ ಅವತಾರಕ್ಕೆ ಮಾರ್ಗದರ್ಶನ ನೀಡಲು ಕಾಯುತ್ತಿದ್ದಾರೆ ಎಂಬ ನಂಬಿಕೆಯಿದೆ. ಈ 4 ಕಥೆಗಳು ನಮಗೆ ಕಲಿಸುವ ಪಾಠವೇನೆಂದರೆ, ಅಮರತ್ವವು ಕೇವಲ ಒಂದು ಶಕ್ತಿಯಲ್ಲ, ಅದೊಂದು ದೊಡ್ಡ ಜವಾಬ್ದಾರಿ. ಮಾರ್ಕಂಡೇಯನ ವಿಲೀನ, ಬಲಿಯ ಕಾಯುವಿಕೆ, ಅಶ್ವತ್ಥಾಮನ ಶಾಪ ಮತ್ತು ಪರಶುರಾಮನ ತ್ಯಾಗ, ಇವೆಲ್ಲವೂ ಕಾಲವು ಪ್ರತಿಯೊಬ್ಬರ ಲೆಕ್ಕವನ್ನು ಇಡುತ್ತದೆ ಎಂಬುದಕ್ಕೆ ಸಾಕ್ಷಿ. ಬದುಕುವುದು ಮಾತ್ರ ಮುಖ್ಯವಲ್ಲ, ಜೀವನದ ಉದ್ದೇಶವನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.